ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿ ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಾ ಇರೋದು ವಿಚಾರ ಏನಪ್ಪಾ ಅಂತಂದ್ರೆ ಭಾರತದ ಎಕನಾಮಿ ಒಳಗಿನಿಂದ ಎಷ್ಟು ಸ್ಟ್ರಾಂಗ್ ಐತಿ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೇಳ್ತಾರೆ ಎಲ್ಲ ಶೋ ಮಾತ್ರ, ಸಾಲ ಹೆಚ್ಚಾಗೈತಿ, ಬಡವ್ರು ಇನ್ನೂ ಬಡವರಾಗೆ ಅದಾರ. ಅದ್ರ ಫ್ಯಾಕ್ಟ್ ಏನ್ ಹೇಳ್ತೈತಿ ಅಂತಂದ್ರೆ ಇದಕ್ಕೆ ಉತ್ತರ ಈ ರಿಪೋರ್ಟ್ನಾಗ ಐತಿ. ನಿಮ್ಗೆ ತಿಳಿಸ್ತೇನೆ, ಇದು ಒಪಿನಿಯನ್ ಅಲ್ಲ, ಇದು ಡಾಟಾ ಬೇಸ್ಡ್ ಅನಲೈಸಿಸ್. ಸರ್ಕಾರ ಹಣ ಹೆಂಗ್ ಹ್ಯಾಂಡಲ್ ಮಾಡಾಕತ್ತೈತಿ. ಮೊದಲನೇ ಪಾಯಿಂಟ್, ಫಿಸಿಕಲ್ ಡಿಫೆಕ್ಟ್. ಫಿಸಿಕಲ್ ಡಿಫೆಕ್ಟ್ ಅಂದ್ರೆ ಏನು? ಸರ್ಕಾರ ಗಳಿಸೋದಕ್ಕಿಂತ ಹೆಚ್ಚು ಎಕ್ಸ್ಟ್ರಾ ಹಣವನ್ನ ಎಲ್ಲಿ ಖರ್ಚು ಮಾಡಾಕತ್ತೈತಿ ಅನ್ನೋದ್ರ ಒಂದು ಮೆಜರ್ಮೆಂಟ್. ಹಿಂದೆ ಏನಾಗಿತ್ತು? ಸಬ್ಸಿಡಿ, ಲೋನ್ ವೇವರ್, ಪಾಪ್ಯುಲೇಷನ್ ಸ್ಕೀಮ್ಸ್ಗಳು. ಆದ್ರೆ ಈಗ ಟಾರ್ಗೆಟೆಡ್ ಸ್ಪೆಂಡಿಂಗ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕೆಪೆಕ್ಸ್ಗೆ ಪ್ರಯಾರಿಟಿ. ಸರ್ಕಾರ ಹೇಳ್ತಿದೆ ಫ್ರೀ ಬೈಸ್ ಅಲ್ಲ, ಫ್ಯೂಚರ್ ಬಿಲ್ಡ್ ಮಾಡುವಂತ ಇನ್ವೆಸ್ಟ್ಮೆಂಟ್ ಬೇಕು. ಇದರಿಂದ ಏನ್ ಲಾಭ? ಇನ್ಫ್ಲೇಷನ್ ಕಂಟ್ರೋಲ್, ಇನ್ವೆಸ್ಟರ್ ಕಾನ್ಫಿಡೆನ್ಸ್, ರುಪಿ ಸ್ಟಾಬಿಲಿಟಿ. ಸರಳವಾಗಿ ಹೇಳಬೇಕಪ್ಪ ಅಂತಂದ್ರೆ ಸರ್ಕಾರ ಈಗ ಅಡುಗೆ ಕಟ್ಟೆ ಸಾಲ ಮಾಡ್ತಿಲ್ಲ. ಇನ್ಫ್ಲೇಷನ್ ಕಂಟ್ರೋಲ್, ಬೆಲೆ ಏಕೆ ಎಕ್ಸ್ಪ್ಲೋಡ್ ಆಗಲಿಲ್ಲ? ಕೋವಿಡ್ ನಂತರ ಅಮೆರಿಕ, ಯುರೋಪ್, UK ಎಲ್ಲಾ ಕಡೆ ಇನ್ಫ್ಲೇಷನ್ ಡಬಲ್ ಡಿಜಿಟ್. ಆದ್ರೆ ಭಾರತದೊಳಗ ರಿಲೇಟಿವ್ ಕಂಟ್ರೋಲ್. ಯಾಕೆ? RBI ಟೈಮ್ಲಿ ಆಕ್ಷನ್ಸ್, ಇಂಟ್ರೆಸ್ಟೆಡ್ ರೇಟ್ ಮ್ಯಾನೇಜ್ಮೆಂಟ್, ಫುಡ್ ಬಫರ್ ಸ್ಟಾಕ್ಸ್, ಫ್ಯೂಲ್ ಪ್ರೈಸ್ ಶಾಕ್ಸ್. ಅಬ್ಸರ್ವ್ ಮಾಡಿದ್ದು ಇದರಿಂದ ಯಾರಿಗೆ ಲಾಭ? ಮಿಡಲ್ ಕ್ಲಾಸ್, ಪುವರ್ ಫ್ಯಾಮಿಲೀಸ್, ಸ್ಮಾಲ್ ಟ್ರೇಡರ್ಸ್. ಸರಳ ಉದಾಹರಣೆ ಅಂತಂದ್ರೆ, ನಿಮ್ಮ ಸಂಬಳ ಒಂದೇ ಇದೆ, ಅದ್ರ ಅಕ್ಕಿ, ಹಾಲು, ತರಕಾರಿ ಬೆಲೆ ದಿನ ದಿನ ಏರ್ಕೊಂತ ಹೊಂಟೈತಿ. ನಿಮ್ಗೆ ಜೀವನ ಕಷ್ಟ ಆಗತೈತಿ. ಅದಕ್ಕೆ ಇನ್ಫ್ಲೇಷನ್ ಕಂಟ್ರೋಲ್ ತುಂಬಾ ಮುಖ್ಯ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸರ್ಕಾರ ಅಭಿವೃದ್ಧಿಗೆ ಎಷ್ಟು ಖರ್ಚು ಮಾಡ್ತಿದೆ. ಇದೀಗ ಗೌರ್ಮೆಂಟ್ ಸ್ಪೆಂಡಿಂಗ್ ಪ್ಯಾಟರ್ನ್ ಹೆಂಗೈತಿ ಅಂತಂದ್ರೆ, ಹಣ ಹೋಗ್ತಿರೋದು ರೋಡ್ಸ್, ಹೈವೇಸ್, ರೈಲ್ವೇಸ್, ಏರ್ಪೋರ್ಟ್ಸ್, ಪವರ್ ಸೆಕ್ಟರ್ಗಳಿಗೆ. ಇವುಗಳ ಮೇಲೆ ಹೂಡಿಕೆ ಮಾಡಿದ್ರೆ ಅದಕ್ಕೆ ಕ್ಯಾಪಿಕ್ಸ್ ಅನ್ನೋದು. ಕ್ಯಾಪಿಕ್ಸ್ ಅಂದ್ರೆ ಇವತ್ತಿನ ಖರ್ಚು ಮುಂದಿನ 10 ರಿಂದ 20 ವರ್ಷಗಳ ನಂತರ ಎಕನಾಮಿಗೆ ಬೆನಿಫಿಟ್ ಕೊಡುವಂತ ಸ್ಪೆಂಡಿಂಗ್ ಇರಬೇಕು. ಒಂಥರ ಇನ್ವೆಸ್ಟ್ಮೆಂಟ್ ಮಾಡದಂತೆ. ಉದಾಹರಣೆಗೆ, ಒಂದು ಹೈವೇ ಲೇಬರ್ಗೆ ಜಾಬ್, ಸಿಮೆಂಟ್ ಡಿಮ್ಯಾಂಡ್, ಸ್ಟೀಲ್ ಡಿಮ್ಯಾಂಡ್, ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ, ಇಂಡಸ್ಟ್ರಿ ಗ್ರೋತ್. ಒಂದು ಪ್ರಾಜೆಕ್ಟ್ ಮಲ್ಟಿಪಲ್ ಎಕನಾಮಿ ಇಂಪ್ಯಾಕ್ಟ್. ಹಿಂದೆ ಭಾರತ ಇಂಪೋರ್ಟ್ ಡಿಪೆಂಡೆಂಟ್ ಕಂಟ್ರಿ ಆಗಿತ್ತು. ಇವತ್ತು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳು, ಸೆಮಿ ಕಂಡಕ್ಟರ್ಸ್, ಪ್ರಿಪರೇಷನ್ಸ್ ಇವೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದೆ. PLI ಸ್ಕೀಮ್ಸ್ ಅಂದ್ರೆ ಏನು? ಪ್ರೊಡ್ಯೂಸ್ ಮಾಡೋರಿಗೆ ಇನ್ಸೆಂಟಿವ್, ರಿಸಲ್ಟ್. ಗ್ಲೋಬಲ್ ಕಂಪನೀಸ್ ಇಂಡಿಯಾ ಕಡೆ ನೋಡ್ತಿದೆ. ಡೊಮೆಸ್ಟಿಕ್ ಎಂಪ್ಲಾಯ್ಮೆಂಟ್ಸ್, ಫ್ಯಾಕ್ಟರಿ ಇಂಡಿಯಾನಲ್ಲಿ ಓಪನ್ ಆಗಿದಾವ. ಜಾಬ್ ಲೋಕಲ್ ಯೂತ್ಗೆ ಸಿಗಾಗತ್ತಾವ. ಭಾರತದ ಎಕ್ಸ್ಪರ್ಟ್ಸ್, ಇಂಜಿನಿಯರಿಂಗ್ ಗೂಡ್ಸ್, ಫಾರ್ಮಾಸ್ಯೂಟಿಕಲ್ಸ್, ಎಲೆಕ್ಟ್ರಾನಿಕ್ಸ್, ಸರ್ವಿಸಸ್, IT ಕನ್ಸಲ್ಟಿಂಗ್ ವರ್ಲ್ಡ್ ಶೋ ಆಗಿದ್ರು ಇಂಡಿಯನ್ ಎಕ್ಸ್ಪರ್ಟ್ ಸ್ಥಿರವಾಗಿದೆ. ಸರ್ವಿಸಸ್ ಎಕ್ಸ್ಪರ್ಟ್ಸ್, ಸಾಫ್ಟ್ವೇರ್, ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್, ಸ್ಟಾರ್ಟ್ಅಪ್ಸ್. ಭಾರತ ಇವತ್ತು ಸರ್ವಿಸ್ ಸೂಪರ್ ಪವರ್ ಆಗೈತಿ. UPI, ಆಧಾರ್, DBT ಇದು ಸಿಂಪಲ್ ಟೆಕ್ ಅಲ್ಲ, ಎಕನಾಮಿಕ್ ರೆವಲ್ಯೂಷನ್ ಬೆನಿಫಿಟ್ಸ್ಗಳು. ಲೀಕೇಜ್ ರೆಡ್ಯೂಷನ್ಸ್, ಕರಪ್ಷನ್ ಕಂಟ್ರೋಲ್, ಡೈರೆಕ್ಟ್ ಬೆನಿಫಿಟ್ ಟು ಪುವರ್ ಪೀಪಲ್ಸ್. ವರ್ಲ್ಡ್ ಕಂಟ್ರೀಸ್ಗಳು ಇವತ್ತು ಇಂಡಿಯಾ ಮಾಡೆಲ್ನ ಸ್ಟಡಿ ಮಾಡಕತ್ತಾವ. ಟೆಕ್ನಾಲಜಿ ಪ್ಲಸ್ ಗವರ್ನೆನ್ಸ್ ಗ್ರೋತ್. ಎಕಾನಮಿ ಗ್ರೋ ಆದ್ರೆ ಇಲ್ಲಿ ಎಲ್ಲರಿಗೂ ಬೆನಿಫಿಟ್ ಆಗಬೇಕು. ಗೌರ್ಮೆಂಟ್ ಫೋಕಸ್ ನೋಡ್ರಿ, ಹೌಸಿಂಗ್, PM ಆವಾಸ್, ಟಾಯ್ಲೆಟ್ಸ್, ಎಲೆಕ್ಟ್ರಿಸಿಟಿ, ಡ್ರಿಂಕಿಂಗ್ ವಾಟರ್, ಹೆಲ್ತ್ ಇನ್ಶೂರೆನ್ಸ್. ಇದು ಚಾರಿಟಿ ಅಲ್ಲ ರೀ, ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಹೆಲ್ತ್ ಸಿಟಿಸನ್, ಪ್ರೊಡಕ್ಟಿವ್ ಎಕಾನಮಿ. ಒಂದು ಟೈಮ್ ಇತ್ರಿ NPA ಕ್ರೀಸಸ್, ವೀಕ್ ಬ್ಯಾಂಕ್ಸ್. ಈಗ ಬ್ಯಾಂಕ್ಸ್ ಮರುಬಂಡವಾಳಿಕೆ, NPA ರೆಡ್ಯೂಸ್ಡ್, ಕ್ರೆಡಿಟ್ ಗ್ರೋತ್ ಸ್ಟ್ರಾಂಗ್. ರಿಸಲ್ಟ್ MSME ಲೋನ್, ಸ್ಟಾರ್ಟ್ಅಪ್ ಫಂಡಿಂಗ್, ಬಿಸಿನೆಸ್ ಎಕ್ಸ್ಪೆನ್ಷನ್. ಸ್ಟ್ರಾಂಗ್ ಬ್ಯಾಂಕ್ಸ್, ಸ್ಟ್ರಾಂಗ್ ಎಕಾನಮಿ ಬ್ಯಾಕ್ ಬೋನ್. ಭಾರತದ ಎಕಾನಮಿ ಎಮೋಷನ್ಸ್ ಮೇಲೆ ಅಲ್ಲ, ಡಾಟಾ ಮೇಲೆ ಗ್ರೋ ಆಗ್ತಿದೆ. ಹೌದು, ಆದ್ರೆ ಇಲ್ಲಿ ಡೈರೆಕ್ಷನ್ ನೋಡ್ರಿ ಕ್ಲಿಯರ್ ಆಗೈತಿ. ಲಾಂಗ್ ಟರ್ಮ್ ವಿಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಫೋಕಸ್, ಮ್ಯಾನುಫ್ಯಾಕ್ಚರಿಂಗ್ ಪುಷ್. ಇದು ಓವರ್ ನೈಟ್ ಮಿರಾಕಲ್ ಅಲ್ಲ, ಸಿಸ್ಟಮ್ಯಾಟಿಕ್ಲಿ ಟ್ರಾನ್ಸ್ಫಾರ್ಮೇಶನ್. ಎಕಾನಮಿ ಸ್ಟ್ರಾಂಗ್ ಆಗಿದೆ ಅಂದ್ರೆ ಎಲ್ಲ ಪರ್ಫೆಕ್ಟ್ ಅಂತಲ್ಲ, ಆದ್ರೆ ಡೈರೆಕ್ಷನ್ ರೈಟ್ ಅಂದ್ರೆ ನೋಡ್ರಿ ಇಲ್ಲಿ ಫ್ಯೂಚರ್ ಸೇಫ್ ಆಗೈತಿ. ನಾವು ಎಕಾನಮಿ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ GDP, ಇನ್ಫ್ಲೇಷನ್ ಅಷ್ಟೇ ಕೇಳ್ತೀವಿ. ಆದ್ರೆ ಒಂದು ದೇಶ ಸ್ಟ್ರಾಂಗ್ ಆಗ್ಬೇಕಪ್ಪ ಅಂತಂದ್ರೆ ನಂಬರ್ಸ್ ಮಾತ್ರ ಸಾಲೋದಿಲ್ಲ. ಸಿಸ್ಟಮ್ ಸ್ಟ್ರಾಂಗ್ ಇರಬೇಕು, ಪಾಲಿಸಿ ಕ್ಲಿಯರಿಟಿ ಇರಬೇಕು, ಫ್ಯೂಚರ್ ಡೈರೆಕ್ಷನ್ ಕ್ಲಿಯರ್ ಇರಬೇಕು. ಈ ಭಾಗದಲ್ಲಿ ಭಾರತದ ಎಕಾನಮಿ ಯಾವ ರೀತಿಯಲ್ಲಿ ಸ್ಟ್ರಕ್ಚರಲ್ ಲೆವೆಲ್ನಲ್ಲಿ ಸ್ಟ್ರೆಂತ್ ದೆನ್ ಆಗ್ತಾ ಇದೆ ಅಂತಂದ್ರೆ ಡಾಟಾ ಜೊತೆ ನೋಡೋಣ ಬರ್ರಿ. ಈ ವಿಚಾರದ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಇವಾಗ. ಪಾಯಿಂಟ್ ನಂಬರ್ 1, ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಸೈಲೆಂಟ್ ಸ್ಟ್ರೆಂತ್. ಎಕಾನಮಿ ಸ್ಟ್ರಾಂಗ್ ಆಗೋದು ಓವರ್ ನೈಟ್ ಆಗೋದಿಲ್ಲ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದ್ರೆ ಫೌಂಡೇಶನ್ ಚೇಂಜ್ ಮಾಡೋದು. ಈ ಅಸೈನ್ಮೆಂಟ್ಸ್ ಪ್ರಕಾರ ಟ್ಯಾಕ್ಸ್ ರಿಫಾರ್ಮ್ಸ್, ಇನ್ಸಾಲ್ವೆನ್ಸಿ, ಬ್ಯಾಂಕ್ ಕೋಡ್, ಫೈನಾನ್ಷಿಯಲಿ ಸೆಕ್ಟರ್ ಕ್ಲೀನ್ ಅಪ್, ಡೂಯಿಂಗ್ ಎ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್. ಇವೆಲ್ಲ ಶಾರ್ಟ್ ಟರ್ಮ್ ಪಾಲಿಸೀಸ್ಗಾಗಿ ಅಲ್ಲ, ಲಾಂಗ್ ಟರ್ಮ್ ಸ್ಟೆಬಿಲಿಟಿಗಾಗಿ. ಇನ್ಸಾಲ್ವೆನ್ಸಿ ಕೋಡ್ ಉದಾಹರಣೆಗೆ ತಗೊಂಡೋದಾದ್ರೆ ಬ್ಯಾಡ್ ಲೋನ್ ಸ್ಟಕ್ ಆಗಬಾರ್ದು. ಅಸೆಸೆಟ್
ರಿಯೂಸ್ ಆಗಬೇಕು, ಕ್ಯಾಪಿಟಲ್ ರೀಸೈಕಲ್ ಆಗಬೇಕು. ಇದು ಎಕಾನಮಿಯ ಸ್ಪೀಡ್ ಮೇಂಟೈನ್ ಮಾಡುವಂಥ ಸಿಸ್ಟಮ್. ಪಾಯಿಂಟ್ ನಂಬರ್ 2, ಫೈನಾನ್ಷಿಯಲ್ ಸೆಕ್ಟರ್ ಡೀಪ್ನಿಂಗ್. ಸ್ಟ್ರಾಂಗ್ ಎಕಾನಮಿಗೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಎಕೋಸಿಸ್ಟಮ್ ಬೇಕು. ಭಾರತದ ಕ್ಯಾಪಿಟಲ್ ಮಾರ್ಕೆಟ್ ಎಕ್ಸ್ಪೆಂಡ್ ಆಗ್ತಾ ಇದಾವೆ, ರಿಟೇಲ್ ಪಾರ್ಟಿಸಿಪೇಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಜಿಟಲ್ ಆಕ್ಸೆಸ್ ಇಂಪ್ರೂವ್ ಆಗಿದೆ, ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೇಷನ್ಸ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಕವರೇಜ್. ಇವೆಲ್ಲ ಫೈನಾನ್ಷಿಯಲ್ ಇನ್ಕ್ಲೂಸಿಂಗ್ ಸೂಚನೆಗಳು. ಫೈನಾನ್ಷಿಯಲ್ ಇನ್ಕ್ಲೂಸಿಂಗ್ ಅಂತಂದ್ರೆ ಸೇವಿಂಗ್ಸ್, ಪ್ರೊಡಕ್ಟಿವಿಟಿ, ಇನ್ವೆಸ್ಟ್ಮೆಂಟ್ ಆಗೋದು. ಇನ್ಫಾರ್ಮಲ್ ಮನಿ ಸಿಸ್ಟಮ್ ಕಡಿಮೆ ಆಗೋದು. 3ನೇ ಪಾಯಿಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಫ್ಯೂಚರ್ ಗ್ರೋತ್. ನಮ್ಮ ಭಾರತದ ಬಜೆಟ್ ಡಾಟಾ ಪ್ರಕಾರ ಗೌರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲಿ ಹೋಗ್ತಾ ಇದೆ? ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೈಲ್ ಮಾಡರ್ನೈಸೇಷನ್ಸ್ ಆಗಿರ್ಬೋದು, ಡಿಫೆನ್ಸ್ ಪ್ರೊಡಕ್ಷನ್ಸ್. ಕ್ಯಾಪಿಟಲ್ ಸ್ಪೆಂಡಿಂಗ್ ಮಲ್ಟಿಪಲ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡಿದ್ರೆ ಲೇಬರ್ ಇನ್ಕಮ್, ಸಪ್ಲೈರ್ ಇನ್ಕಮ್, ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್, ಇವೆಲ್ಲ ಚೈನ್ ರಿಯಾಕ್ಷನ್ಸ್. 4ನೇ ಪಾಯಿಂಟ್, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ರಿಫಾರ್ಮ್ಸ್. ಗ್ಲೋಬಲ್ ಎಕಾನಮಿ ಶಾಕ್ ಆದಾಗ ಸಪ್ಲೈ ಚೈನ್ ಕೊಲ್ಯಾಪ್ಸ್ ಆಯಿತು. ಆದರೆ ಇಂಡಿಯಾ ಲಾಜಿಸ್ಟಿಕ್ ಕಾಸ್ಟ್ ರೆಡ್ಯೂಸ್ ಮಾಡೋ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾ ಇದೆ. ಪೋರ್ಟ್ ಮಾಡರ್ನೈಸೇಷನ್ಸ್, ಡಿಜಿಟಲ್ ಲಾಜಿಸ್ಟಿಕ್ ಪ್ಲಾಟ್ಫಾರ್ಮ್ಸ್ಗಳು. ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಆದರೆ ಇಂಡಿಯಾ ಪ್ರೊಡಕ್ಟಿವಿಟಿ ಗ್ಲೋಬಲಿ ಕಾಂಪಿಟೇಟಿವ್ ಆಗ್ತದೆ. ಕಾಂಪಿಟೇಟಿವ್ ಪ್ರಾಡಕ್ಟ್ ಆದರೆ ಎಕ್ಸ್ಪೋರ್ಟ್ಸ್ ಬೂಸ್ಟ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಆಗುತ್ತೆ. 5ನೇ ಪಾಯಿಂಟ್, ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಮಾರ್ಟ್ ಗ್ರೋತ್. ಅರ್ಬನೈಸೇಷನ್ಸ್ ಇಂಡಿಯಾ ಫ್ಯೂಚರ್ ಗ್ರೋತ್ ಡ್ರೈವರ್. ಈ ಸೆಕ್ಟರ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳ್ತದೆ. ಮೆಟ್ರೋ ಎಕ್ಸ್ಪೆನ್ಷನ್ಸ್, ಸ್ಮಾರ್ಟ್ ಸಿಟಿ ಪ್ಲಾನಿಂಗ್, ಅರ್ಬನ್ ಟ್ರಾನ್ಸ್ಪೋರ್ಟ್ ರಿಫಾರ್ಮ್. ಅರ್ಬನ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆದ್ರೆ GDP ಆಟೋಮೆಟಿಕ್ಲಿ ಗ್ರೋ ಆಗ್ತದೆ. ಸಿಟಿ ಸ್ಟ್ರಾಂಗ್ ಆದ್ರೆ ಸರ್ವಿಸ್ ಸೆಕ್ಟರ್ ಸ್ಟ್ರಾಂಗ್ ಆಗ್ತದೆ. 6ನೇ ಪಾಯಿಂಟ್, ಎನರ್ಜಿ ಸೆಕ್ಯೂರಿಟಿ ಆ್ಯಂಡ್ ಟ್ರಾನ್ಸಿಷನ್. ಎನರ್ಜಿ ಎಕಾನಮಿ ಬ್ಯಾಕ್ಬೋನ್. ಇಂಡಿಯಾ ಎನರ್ಜಿ ಇಂಪೋರ್ಟ್ ಡಿಪೆಂಡ್ ಆಗ್ತಿದ್ರೆ ರಿಸ್ಕ್ ಹೆಚ್ಚಾಗ್ತದೆ. ನಮ್ಮ ಭಾರತದ ಡಾಟಾ ಪ್ರಕಾರ ರಿನ್ಯೂವೇಬಲ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಸೋಲಾರ್ ಆ್ಯಂಡ್ ವೈಂಡ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಎನರ್ಜಿ ಟ್ರಾನ್ಸಿಷನ್ 2 ಅಡ್ವಾಂಟೇಜಸ್ ಕೊಡ್ತಿದೆ. ಏನಪ್ಪ ಅಂತಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸ್ ರೆಡ್ಯೂಸ್ ಆಗುತ್ತೆ, ಕ್ಲೈಮೇಟ್ ಕಮಿಟ್ಮೆಂಟ್ ಫುಲ್ಫಿಲ್ ಆಗುತ್ತೆ, ಲಾಂಗ್ ಟರ್ಮ್ ಎಕನಾಮಿಕ್ ಸ್ಟೇಬಲ್ ಆಗುತ್ತೆ, ಎನರ್ಜಿ ಇಂಡಿಪೆಂಡೆನ್ಸ್ ಇಂಪ್ರೂವ್ ಆಗ್ತದೆ. 7ನೇ ಪಾಯಿಂಟ್, ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನುಫ್ಯಾಕ್ಚರಿಂಗ್. ಎಕನಾಮಿಕ್ ರೆಸಿಲೆನ್ಸ್ ಅಂದರೆ ಸ್ಟ್ರಾಟಜಿಕ್ ರೆಸಿಲೆನ್ಸ್ ಕೂಡ. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಡೊಮೆಸ್ಟಿಕ್ ಇನ್ಕ್ರೀಸ್ ಆಗ್ತಾ ಇದೆ, ಫಾರಿನ್ ಎಕ್ಸ್ಚೇಂಜಸ್ ಸೇವ್ ಆಗ್ತಾ ಇದೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇದಾವೆ, ಸ್ಕಿಲ್ಡ್ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದಾವೆ. ಎಕ್ಸ್ಪೋರ್ಟ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಗ್ಲೋಬಲ್ ಪೊಸಿಷನಿಂಗ್ ಇಂಪ್ರೂವ್ ಮಾಡ್ತಾ ಇದಾವೆ. 8ನೇ ಪಾಯಿಂಟ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಇಂಡಿಯಾ ಮಾಡೆಲ್ ಯೂನಿಕ್ ಏನು ಅಂದ್ರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ಆಧಾರ್, UPI, DBT, ಅಕೌಂಟ್ ಇಂಟಿಗ್ರೇಷನ್ಸ್. ಈ ಸಿಸ್ಟಮ್ಸ್ ಲೀಕೇಜ್ ಅನ್ನ ರೆಡ್ಯೂಸ್ ಮಾಡ್ತದೆ, ಡೆಲಿವರಿ ಇಂಪ್ರೂವ್ ಮಾಡ್ತದೆ, ಡಿಜಿಟಲ್ ಗವರ್ನೆನ್ಸ್ ಎಕನಾಮಿಕ್ ಅನ್ನ ಇನ್ಕ್ರೀಸ್ ಮಾಡ್ತದೆ. 9ನೇ ಪಾಯಿಂಟ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿವ್ಯೂವಲ್. ಎಕಾನಮಿ ಗ್ರೋ ಆಗೋಕೆ ಗೌರ್ಮೆಂಟ್ ಮಾತ್ರ ಸಾಲದು, ಪ್ರೈವೇಟ್ ಸೆಕ್ಟರ್ ಕೂಡ ಭಾಳ ಇಂಪಾರ್ಟೆಂಟ್. ಅದ್ರ ಕಾನ್ಫಿಡೆನ್ಸ್ ಭಾಳ ಇಂಪಾರ್ಟೆಂಟ್. ನಮ್ಮ ಭಾರತದ ಡಾಟಾ ಪ್ರಕಾರ ಕಾರ್ಪೊರೇಟ್ ಬ್ಯಾಲೆನ್ಸ್ ಶೀಟ್ಸ್ಗಳು ಇಂಪ್ರೂವ್ ಆಗ್ಯಾವ, ಕೆಪಾಸಿಟಿ ಎಕ್ಸ್ಪೆನ್ಷನ್ ಪ್ಲಾನ್ಸ್ ಇನ್ಕ್ರೀಸ್ ಆಗ್ಯಾವ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಸೈಕಲ್ ರಿಸೀವ್ ಆದರೆ ನೆಕ್ಸ್ಟ್ ಗ್ರೋತ್ ಪೇಸ್ ಸ್ಟ್ರಾಂಗ್ ಆಗ್ತದೆ. 10ನೇ ಪಾಯಿಂಟ್, ಮಾರ್ಕೋ ಸ್ಟೆಬಿಲಿಟಿ ಇಂಡಕ್ಟರ್ಸ್. ಮಾರ್ಕೋ ಸ್ಟೆಬಿಲಿಟಿ ಅಂತಂದ್ರೆ ಬಿಗ್ ಪಿಕ್ಚರ್ ಸ್ಟೆಬಿಲಿಟಿ. ಕರೆಂಟ್ ಅಕೌಂಟ್ನ ಮ್ಯಾನೇಜಬಲ್, ಫಾರೆಕ್ಸ್ ಸರ್ವಿಸಸ್ ಕಂಫರ್ಟಬಲ್, ಫೈನಾನ್ಷಿಯಲ್ ರೋಡ್ ಮ್ಯಾಪ್ ಕ್ಲಿಯರ್. ಎಕ್ಸ್ಟರ್ನಲ್ ಶಾಕ್ಸ್ ಬಂದರೂ ಕೂಡ ಬಫರ್ ಅವೈಲಬಲ್ ಇದೆ. ಬಫರ್ ಇರೋದ್ರಿಂದಾನ ಪ್ಯಾನಿಕ್ ಅವಾಯ್ಡ್ ಆಗ್ತಿದೆ. 11ನೇ ಪಾಯಿಂಟ್, ಲಾಂಗ್ ಟರ್ಮ್ ಗ್ರೋತ್ ಅಂಡ್ ಔಟ್ಲೆಟ್. ನಮ್ಮ ಭಾರತದ ಡಾಟಾ ಫ್ಯೂಚರ್ ಔಟ್ಲೆಟ್ ಬಗ್ಗೆ ಆಪ್ಟಮೈಸ್ ಟೂನ್ ಇಟ್ಕೊಂಡಿದ್ದಾವೆ. ರೀಸನ್ ಏನು? ಇನ್ಫ್ರಾಸ್ಟ್ರಕ್ಚರ್ ಬೇಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಷನ್, ಡಿಜಿಟಲ್ ಎಕೋಸಿಸ್ಟಮ್, ಪಾಲಿಸಿ ಕಂಟಿನ್ಯೂಟಿ, ಯಂಗ್ ಪಾಪ್ಯುಲೇಷನ್ ಪ್ಲಸ್ ಪಾಪ್ಯುಲೇಷನ್ ಸ್ಟೆಬಿಲಿಟಿ, ಗ್ರೋತ್ ಮೂಮೆಂಟನ್ನು ಮೇಂಟೈನ್ ಮಾಡ್ತಾವೆ. ಒಟ್ಟಾರೆ ಈ ನಮ್ಮ ಭಾರತದ ಡಾಟಾ ಏನು ಹೇಳ್ತೈತಿ ಅಂತಂದ್ರೆ ಇಂಡಿಯಾದ ಗ್ರೌತ್ ರ್ಯಾಂಡಮ್ ಅಲ್ಲ, ಸ್ಟ್ರಕ್ಚರ್ಡ್ ಗ್ರೌತ್. ಇಂಡಿಯಾ ಸ್ಟೆಬಿಲಿಟಿ ಆಕ್ಸಿಡೆಂಟಲ್ ಅಲ್ಲ, ಪಾಲಿಸಿ ಡ್ರೈವನ್ ಸ್ಟೆಬಿಲಿಟಿ. ಇಂಡಿಯಾ ರೆಸಿಲೆನ್ಸ್ ಟೆಂಪ್ರರಿ ಅಲ್ಲ, ಸಿಸ್ಟಮ್ ಲೆವೆಲ್ ಸ್ಟ್ರೆಂತ್, ರಿಫಾರ್ಮ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಎನರ್ಜಿ ಟ್ರಾನ್ಸಿಷನ್, ಡಿಜಿಟಲ್ ಎಕೋಸಿಸ್ಟಮ್ ಇವೆಲ್ಲ ಸೇರಿ ಎಕಾನಮಿ ಬ್ಯಾಕ್ ಬೋನ್ ಬಿಲ್ಡ್ ಮಾಡ್ತಿದಾವೆ. ಇದು ಸ್ಲೋಗನ್ ಅಲ್ಲ, ಇದು ಆಪ್ಟಮಿಸಮ್ ಸ್ಪೀಚ್ ಅಲ್ಲ, ಡಾಟಾ ಬೇಸ್ಡ್ ಸ್ಟ್ರಕ್ಚರಲ್ ಅಸೈನ್ಮೆಂಟ್ಸ್. ಅಗ್ರಿ ಮಾಡ್ಬೋದು, ಕ್ವಶನ್ ಮಾಡ್ಬೋದು, ಆದ್ರೆ ಇಂಡಿಯನ್ ಎಕಾನಮಿ ಫೌಂಡೇಶನ್ ಸ್ಟ್ರೆಂತ್ ಆಗ್ತಾ ಇದೆ.
ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತದೆ. ತಿಳ್ಕೊಳ್ರಿ ಜನರೇ, ನನ್ನ ಮಾತಲ್ಲಿ ಏನು ತಪ್ಪಿದ್ರೆ ಕ್ಷಮೆ ಇರಲಿ. ನಮಸ್ಕಾರ.